ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮಾಜಿಯವರು ಆಸ್ಪತ್ರೆ ಕಳೆದ 3 ದಿವಸದಿಂದ ಇದ್ದರು. ಅವರು ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬರು ಅಲ್ಲೇ ಇದ್ದಾರೆ. ಈಗ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಎಲ್ಲ ಕುಟುಂಬದ ಸದಸ್ಯರಿದ್ದಾರೆ. ಅವರು ಕಳೆದ 1 ವರ್ಷದಿಂದ ಸಾಕಷ್ಟು ಆರೋಗ್ಯ ತೊಂದರೆಯಿಂದ ಬಳಲ್ತಾ ಇದ್ದರು. ವಿಶೇಷವಾಗಿ ಉಸಿರಾಟದ ತೊಂದರೆಯಿಂದ ಅವರು ಅಡ್ಮಿಟ್ ಆಗಿದ್ದರು. ಇವತ್ತು ಉಸಿರಾಟದ ತೊಂದರೆಯಿಂದನೇ ಅವರು ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಎಲ್ಲ ಡಾಕ್ಟರ್ಗಳೆಲ್ಲ ಇದ್ದಾರೆ. ಮುಂದಿನ ಎಲ್ಲ ವಿಧಿವಿಧಾನಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಅದಾದಮೇಲೆ ಕುಟುಂಬದ ಸದಸ್ಯರು ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. 85 ವರ್ಷ ವಯಸ್ಸಾಗಿತ್ತು. 4 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ದೇವೇಗೌಡರ ರಾಜಕೀಯದ ಏರಿಳಿತದ ಹಾದಿಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಗಟ್ಟಿಯಾಗಿ ನಿಂತವರು ಚೆನ್ನಮ್ಮ ಅವರು. ಯಾವಾಗಲೂ ಜೊತೆಲೇ ಇರ್ತಾ ಇದ್ರು ಚೆನ್ನಮ್ಮ ಅವರು ಮತ್ತೆ ದೇವೇಗೌಡರು. ಪತ್ನಿ ಚೆನ್ನಮ್ಮ ದೇವೇಗೌಡರಿಗೆ ಒಂದು ದೊಡ್ಡ ಶಕ್ತಿ, ದೊಡ್ಡ ಬಲ. ಈಗ ಪತ್ನಿಯನ್ನ ಕಳ್ಕೊಂಡು ದೇವೇಗೌಡರು ಕಣ್ಣೀರು ಹಾಕ್ತಿದ್ದಾರೆ, ದುಃಖದಲ್ಲಿದ್ದಾರೆ. ಅವರ ಅಳಿಯ ಮಂಜುನಾಥ್ ಅವರು ಕೂಡ ಹೇಳ್ತಾ ಇದ್ರು, ಕಣ್ಣೀರು ಹಾಕ್ತಿದ್ದಾರೆ ದೇವೇಗೌಡರು. ಇಬ್ಬರಿಗೂ ಒಬ್ಬರ ಮೇಲೊಬ್ಬರಿಗೆ ಬಹಳ ಕಾಳಜಿ. ಇವರು ಉಪವಾಸ ಮಾಡ್ತಾ ಇದ್ರು ಅಷ್ಟೇ, ದೇವೇಗೌಡರು ಎಲ್ಲೇ ಇದ್ರು ಪತ್ನಿ ಬಗ್ಗೆ ಬಹಳ ಕಾಳಜಿ ವಹಿಸ್ತಾ ಇದ್ರು. ಈಗ ಪತ್ನಿಯನ್ನ ಕಳ್ಕೊಂಡು ದುಃಖದಲ್ಲಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ ಅಂತ ಹೇಳ್ತಾ ಇದ್ರು. 3 ದಿನದಿಂದ ವೆಂಟಿಲೇಟರ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಚೆನ್ನಮ್ಮ ಅವರು. ಕಳೆದ 6 ತಿಂಗಳಿಂದ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಾ ಇತ್ತು. ಮನೆಯಲ್ಲೇ ಬೇಕಾದಂತಹ ಮೆಡಿಕಲ್ ವ್ಯವಸ್ಥೆ ಏನಿದೆ ಅದನ್ನೆಲ್ಲ ಮಾಡಿಸಿ ಅಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಆದರೆ ಉಸಿರಾಟದ ಸಮಸ್ಯೆ ಜಾಸ್ತಿ ಆಯಿತು ಅನ್ನೋ ಕಾರಣಕ್ಕೆ ಅವರನ್ನು ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ವಿ. ಆದರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ, ವಿಧಿವಶರಾಗಿದ್ದಾರೆ. ಅವರ ಅಳಿಯ ಮಂಜುನಾಥ್ ಅವರು ಕೂಡ ಹೇಳ್ತಾ ಇದ್ರು, ಚೆನ್ನಮ್ಮ ಅವರ ವ್ಯಕ್ತಿತ್ವ ಹೇಗಿತ್ತು, ಇಡೀ ಕುಟುಂಬಕ್ಕೆ ಅವರು ಎಷ್ಟು ದೊಡ್ಡ ಶಕ್ತಿಯಾಗಿದ್ರು ಅಂತ. ಹಾಗೆ ನೋಡಿದ್ರೆ ಚೆನ್ನಮ್ಮ ಅವರು ಸಾರ್ವಜನಿಕ ಜೀವನದಿಂದ ಬಹಳ ದೂರನೇ ಇದ್ರು. ತಮ್ಮಷ್ಟಕ್ಕೆ ತಾವು, ತಮ್ಮ ಕುಟುಂಬ, ದೇವರ ಪೂಜೆ, ಉಪವಾಸ, ದೇವಸ್ಥಾನ ಭೇಟಿ ಅಂತ ಅವರಷ್ಟಕ್ಕೆ ಅವರಿದ್ದವರು. ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿ ಆದ್ರು, ಆ ನಂತರ ಇಡೀ ದೇಶದ ಪ್ರಧಾನಿ ಆದ್ರು ಕೂಡ ಯಾವತ್ತೂ ಅವರು ಪ್ರಚಾರಕ್ಕೆ ಅಂತ ಹೊರಗಡೆ ಬಂದವರಾಗ್ಲಿ ಅಥವಾ ಸಾರ್ವಜನಿಕ ಜೀವನಕ್ಕೆ ಎಂಟ್ರಿ ಕೊಟ್ಟಿದ್ದಾಗ್ಲಿ ಇಲ್ಲ. ಚೆನ್ನಮ್ಮ ಅವರು ಕುಟುಂಬವನ್ನ ಅಚ್ಚುಕಟ್ಟಾಗಿ ನೋಡಿಕೊಂಡು, ದೇವರ ಭಕ್ತಿ ಮಾಡಿಕೊಂಡು, ಉಪವಾಸ ಅಂತ ಹೆಜ್ಜೆ ಹಾಕ್ತವರು ಚೆನ್ನಮ್ಮ ಅವರು. ಆದರೆ ದೇವೇಗೌಡರಿಗೆ ಬೆನ್ನೆಲುಬಾಗಿ ನಿಂತಿದ್ರು. ಸಾರ್ವಜನಿಕ ಜೀವನ, ರಾಜಕೀಯ ಜೀವನದಿಂದ ಸದಾ ದೂರವೇ ಇದ್ರು. ಮನೆ ಮಂದಿ ಎಲ್ಲ ರಾಜಕೀಯದಲ್ಲಿದ್ರು. ಹಾಗೆ ನೋಡಿದ್ರೆ ದೇವೇಗೌಡರು, ಅವರ ಮಗ ರೇವಣ್ಣ ಅವರು, ಕುಮಾರಸ್ವಾಮಿ ಅವರು, ಮಕ್ಕಳು, ಮೊಮ್ಮಕ್ಕಳು, ಸೊಸೆ ಎಲ್ಲರೂ ರಾಜಕೀಯದಲ್ಲಿದ್ದವರೇ. ಆದರೆ ಚೆನ್ನಮ್ಮ ಅವರು ಮಾತ್ರ ಯಾವತ್ತೂ ರಾಜಕೀಯವಾಗಿ ಕಾಣಿಸ್ಕೊಂಡಿಲ್ಲ. ಸಾರ್ವಜನಿಕ ಜೀವನ, ಪ್ರಚಾರ ಇವೆಲ್ಲದರಿಂದ ಬಹಳ ದೂರ ಉಳಿದಿದ್ರು. ತನ್ನ ಕುಟುಂಬವನ್ನ ತುಂಬಾ ಪ್ರೀತಿಸ್ತಾ ಇದ್ರು, ಕುಟುಂಬದಲ್ಲಿ ಇದ್ದವರನ್ನ ತುಂಬಾ ಪ್ರೀತಿಸ್ತಾ ಇದ್ರು. ಎಲ್ಲರೂ ಒಗ್ಗಟ್ಟಾಗಿರಬೇಕು, ಓದಬೇಕು ಚೆನ್ನಾಗಿ, ಅದನ್ನ ಆಸೆ ಪಡ್ತಾ ಇದ್ರು. ಇಡೀ ಕುಟುಂಬದ ಹಿರಿ ಜೀವ ಚೆನ್ನಮ್ಮ ಅವರು. ಮಕ್ಕಳಿಗಾಗ್ಲಿ ಅಥವಾ ಮೊಮ್ಮಕ್ಕಳಿಗಾಗ್ಲಿ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ, ಚೆನ್ನಾಗಿ ಓದಬೇಕು ಅಂತ, ಚೆನ್ನಾಗಿ ಓದಿ ಅಂತ. ಯಾರಿಗೂ ಕೂಡ ನೀವು ರಾಜಕೀಯಕ್ಕೆ ಬರಬೇಕು, ನಿಮ್ಮ ತಾತ ಪ್ರಧಾನಿ ಆಗಿದ್ರು, ನೀವು ರಾಜಕೀಯಕ್ಕೆ ಬನ್ನಿ, ಹಂಗೆ ಯಾವತ್ತೂ ಯಾರಿಗೂ ಹೇಳಲಿಲ್ಲ ಅವರು. ಓದಬೇಕು, ಚೆನ್ನಾಗಿ ಓದೋರು ಅಂತ ಅಂದ್ರೆ ಅವ್ರಿಗೆ ಬಹಳ ಖುಷಿ. ಇಡೀ ಕುಟುಂಬವನ್ನ
ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರು. ಇಡೀ ಕುಟುಂಬಕ್ಕೆ ಬಹಳ ದೊಡ್ಡ ಶಕ್ತಿಯಾಗಿದ್ರು. ಆದರೆ ವಯೋಸಹಜ ಆರೋಗ್ಯ ಸಮಸ್ಯೆ ಅಂತೂ ಕಾಡ್ತಾ ಇತ್ತು. ಕಳೆದ 6 ತಿಂಗಳಿಂದ ಅವರಿಗೆ ಆರೋಗ್ಯ ಸಮಸ್ಯೆ ಇತ್ತು. 6 ತಿಂಗಳ ಹಿಂದೆನೂ ಕೂಡ ಒಂದ್ಸಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಅದಾದ ನಂತರ ಸ್ವಲ್ಪ ಚೇತರಿಕೆ ಕಾಣಿಸ್ತು. ಡಿಸ್ಚಾರ್ಜ್ ಮಾಡಿ ಮನೇಲೇ ಎಲ್ಲ ವ್ಯವಸ್ಥೆ ಮಾಡಿ ಅಲ್ಲೇ ಅವರಿಗೆ ಚಿಕಿತ್ಸೆ ಕೊಡ್ಲಾಗ್ತಾ ಇತ್ತು. ನರ್ಸ್ ಇದ್ರು, ನೋಡ್ಕೋತಾ ಇದ್ರು. ಆದರೆ ಮೊನ್ನೆ ಇದ್ದಕ್ಕಿದ್ದಂತೆ ಮತ್ತೆ ಆರೋಗ್ಯ ಹದಗೆಟ್ಟಿದೆ. ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.